ಎಲ್ಲರಿಗೂ ನಮಸ್ಕಾರ. ಅವರೆಕಾಯಿ ಉಪಯೋಗಿಸಿಕೊಂಡು ಅವರೆಕಾಯಿ ಹುಳಿ ಸಾಂಬಾರ್ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಮಿಕ್ಸಿಯಲ್ಲಿ 3 ಹೆಚ್ಚಿದ ಟೊಮೊಟೊ, ಅರ್ಧ ಹೋಳು ತೆಂಗಿನಕಾಯಿ, ಚಕ್ಕೆ 2 ಇಂಚು, ಸಾಂಬಾರ್ ಪುಡಿ 2 ಸ್ಪೂನ್, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ 1 ಗೆಡ್ಡೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನ್ ಸಾಸಿವೆ ಹಾಕಿ 5 ರಿಂದ 6 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಒಗ್ಗರಣೆಗೆ ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವು, ಹೆಚ್ಚಿದ 1 ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಘಮಘಮ ಎಂಬ ಪರಿಮಳ ಬಂದ ನಂತರ ತೊಳೆದ 1 ಕಪ್ ಅವರೆಕಾಯಿ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡಿ. ಎರಡು ನಿಮಿಷದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಕಟ್ ಮಾಡಿದ 1 ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಟಿಕೆ ಇಂಗನ್ನು ಸೇರಿಸಿ. ರುಬ್ಬಿದ ಮಸಾಲೆಯನ್ನು ಹಾಕಿ 2 ಗ್ಲಾಸ್ ನೀರು ಸೇರಿಸಿ. ನಿಮಗೆ ಸಾಂಬಾರ್ ಗಟ್ಟಿ ಬೇಕು ಎಂದರೆ ನೀರು ಕಮ್ಮಿ ಹಾಕಿಕೊಳ್ಳಿ, ತೆಳುವಾಗಿ ಬೇಕು ಎಂದರೆ ನೀರನ್ನು ಜಾಸ್ತಿ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಸ್ಪೂನ್ ಮೆಣಸಿನಕಾಯಿ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ನೋಡಿದಿರಲ್ಲ, ಇಷ್ಟು ಬೇಗ ಮತ್ತು ಅಷ್ಟೇ ರುಚಿಯಾಗಿ ಇರುವ ಅವರೆಕಾಯಿ ಹುಳಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.